ನಮಸ್ಕಾರ ನನ್ನ ಹಿತೈಷಿಗಳಿಗೆ. ಇವತ್ತು ನಮ್ಮ ಮನೆಯೊಳಗೆ ಬಸಳೆ ಸೊಪ್ಪಿನ ತಾಲಿಪೆಟ್ಟು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ. ಫಸ್ಟು ಬಸಳೆ ಸೊಪ್ಪು ತೊಗೊಂಬಂದು ಸ್ವಚ್ಛಗೆ ತೊಳೆದು ಕಟ್ ಮಾಡಿಟ್ಕೋಬೇಕು. ನಂತರ ಸ್ವಲ್ಪ ಕರಿಬೇವು, ಜೀರಿಗೆ ಪುಡಿ ಒಂದು ಚಮಚೆ ಹಸಿ ಅರಿಶಿನ ಪುಡಿ, 1-2 ಸ್ಪೂನು ಹಸಿ ಖಾರ, ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ನಾವು ಒರಳಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡೀವಿ. ನಂತರ 1 ಚಮಚವು ಉಪ್ಪು, ಆನಂತರ 1 ಬೌಲು ರಾಗಿ ಹಿಟ್ಟು, 1 ಬೌಲು ಗೋಧಿ ಹಿಟ್ಟು ಮನೆಯಾಗ ಹಾಕ್ಸಿದ್ದು, 1 ಬೌಲು ಹಸಿಬೇಳೆ ಹಿಟ್ಟು, ಮತ್ತು ಅದಕ್ಕೆ 1-2 ಬೌಲು ಜೋಳದ ಹಿಟ್ಟು ಜಿಗಟ್ತೀವಿ ಇಟ್ಕೊಂಡಿವ್ರಿ. ಇದೆಷ್ಟು ಸೇರಿಸಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ಹಸಿಬೇಳೆ ಕಡಲೆಬೇಳೆ ಹಿಟ್ಟು, ಇದು ಗೋಧಿ ಹಿಟ್ಟು 1 ಬೌಲು, ಇದು 1 ಬೌಲು ರಾಗಿ ಹಿಟ್ಟು ಮನೆಯಾಗ ಹಾಕ್ಸಿದ್ರಿ. ಇದು ಕರಿಬೇವು, ಜೀರಿಗೆ ಪುಡಿ, ಹಸಿ ಅರಿಶಿನ ಪುಡಿ, ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದು ಜಿಗಟ್ತಿರ್ವಿದ್ರಿ ಜೋಳದ ಹಿಟ್ಟು. ಸ್ವಲ್ಪ ಮಸಾಲೆ ಹಾಕ್ಕೊಂಡ್ರೂ ಬರ್ತೈತ್ರಿ. ಹಿಂಗನೂ ಸ್ವಲ್ಪ ಹಾಕ್ಕೊತೀವಿ. ಒಂದು ಚಮಚೆ ಮಸಾಲೆ ರೀ. ನೀಟಾಗಿ ನಾದಿದ್ರೆ ಕರೆಕ್ಟಾಗಿ ಬರ್ತದೆ.